ಕರ್ನಾಟಕದ ಇತಿಹಾಸದಲ್ಲಿ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಕರೆದಂಥ ವಿಶೇಷ ಕ್ಯಾಬಿನೆಟ್ ಸಭೆಯಲ್ಲಿ ಏನು ಹಲವಾರು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರುವಂಥ ಆಲ್ಮಟ್ಟಿ ಯೋಜನೆಯನ್ನು 3 ವರ್ಷದಲ್ಲಿ ಸಂಪೂರ್ಣವಾಗಿ ಮುಗಿಸಲು ತೆಗೆದುಕೊಂಡಂಥ ನಿರ್ಣಯ ಸ್ವಾಗತಾರ್ಹ. ಅದನ್ನು ಎಳೆದು ಭೂಮಿಯ ಬೆಲೆ ಬಗ್ಗೆ ಸಾಕಷ್ಟು ವರ್ಷಗಳಿಂದ ಹೋರಾಟ ಮಾಡ್ತಾ ಬಂದಿದ್ದೀವಿ ನಾವೆಲ್ಲರೂ. ಇವತ್ತು ನಮ್ಮ ಬೇಡಿಕೆಗೆ ಭಾಳ ಸ್ಪಂದನೆ ನೀಡಿದಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಆನಂತರ ಸನ್ಮಾನ್ಯ ಎಚ್ ಕೆ ಪಾಟೀಲರು, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು, ಅವರಿಗೆ ಎಷ್ಟೇ ಅಭಿನಂದನೆ ಹೇಳಿದರು ಕಡಿಮೆ ಅನ್ನುವಂಥ ಮಾತನ್ನು ಹೇಳ್ತೀನಿ. ಇಂದಿನ ಸಭೆಯೊಳಗೆ ಸನ್ಮಾನ್ಯ ಎಂ ಬಿ ಪಾಟೀಲರು, ಶಿವಾನಂದ ಪಾಟೀಲರು ಇದ್ದರು. ಅವರು ಸಹಿತ ಇದಕ್ಕೆ ಸಾಥ್ ಕೊಟ್ಟಿದ್ದಾರೆ ಅನ್ನುವಂಥ ಗಮನ ತರಲಿಕ್ಕೆ ಇಚ್ಛೆ ಮಾಡ್ತೀನಿ. ಇವತ್ತು ನಿಜವಾಗಿಯೂ ನಮಗೆ ಯಾವ ಶಬ್ದಗಳಲ್ಲಿ ನಮ್ಮ ಮುಖ್ಯಮಂತ್ರಿಗಳನ್ನ, ಉಪಮುಖ್ಯಮಂತ್ರಿಗಳನ್ನ, ಕರ್ನಾಟಕ ಸಚಿವ ಸಂಪುಟವನ್ನು ಅಭಿನಂದನೆ ಹೇಳಬೇಕು ಅನ್ನುವಂಥದ್ದು ತಿಳಿವಲ್ಲ. ನಾವು ಭಾಳ ಸಂತೋಷದೊಳಗಿದೆ. ನಾವು ನಮ್ಮ ಬೇಡಿಕೆಗೆ ಸಮೀಪದಲ್ಲಿ ಸ್ಪಂದನೆ ನೀಡಿರುವಂಥ ಈ ಸರ್ಕಾರಕ್ಕೆ ಧನ್ಯವಾದಗಳು. ಒಂದು ಜನರು ಏನೇ ಮಾತಾಡ್ತಿದ್ರೆ ಈ ಯೋಜನೆ ಆಗೋದಿಲ್ಲ, ಇವ್ರ ಕಡೆ ದುಡ್ಡು ಎಲ್ಲೈತಿ ಅನ್ನುವಂಥ ಮಾತನ್ನು ವಿರೋಧ ಪಕ್ಷದವ್ರ ಕಡೆಯಿಂದ ಕೇಳ್ತಿದ್ದೀವಿ, ಸಂತ್ರಸ್ತರ ಬಾಯಿಂದನೂ ಕೇಳ್ತಿದ್ದೀವಿ. ಆದರೆ ಇವತ್ತು ದುಡ್ಡು ಎಲ್ಲಿ ಐತಿ, ಹೆಂಗೆ ಮಾಡಬೇಕು, ಇದನ್ನು ಮುಗಿಸ್ಬೇಕು ಅನ್ನುವಂಥ ಸಂಪೂರ್ಣ ಅಭ್ಯಾಸ ಮಾಡಿನೇ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು, ಸನ್ಮಾನ್ಯ ಮುಖ್ಯಮಂತ್ರಿಗಳು ವಿಶೇಷ ಸಭೆಗಳನ್ನು ಕರೆದು ಎಲ್ಲ ಜನಪ್ರತಿನಿಧಿಗಳನ್ನು, ಹೋರಾಟ ಸಮಿತಿಯ ಮುಖಂಡರುಗಳನ್ನು, ಸಂತ್ರಸ್ತರನ್ನು ಕರೆಸಿ ಮೀಟಿಂಗ್ ಮಾಡಿ ಇವತ್ತು ಒಂದು ಇತ್ಯರ್ಥಕ್ಕೆ ಬಂದದ್ದು ಭಾಳ ಸಂತೋಷ ತಂದಿದೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅವರಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸನ್ಮಾನ್ಯ ಎಚ್ ಕೆ ಪಾಟೀಲರು, ತಿಮ್ಮಾಪುರ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೇನೆ. ಕೃಷ್ಣಾ ನದಿಯ 3ನೇ ಹಂತದ ಕಾಮಗಾರಿಗೆ ಸಂಬಂಧಪಟ್ಟಂತೆ ಇಂದು ಬೆಂಗಳೂರಿನಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು 519ರಿಂದ 524ಕ್ಕೆ ಏರ್ಪಡಿಸಲಿಕ್ಕೆ ಈಗಾಗಲೇ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು ಇವತ್ತಿನ ದಿನ ಪತ್ರಿಕಾಗೋಷ್ಠಿ ಮಾಡ್ಯಾರ. ಅವರಿಗೆ ಮೊದಲನೇದಾಗಿ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂತಂದ್ರೆ 1960ರಿಂದ ಪ್ರಾರಂಭವಾದಂಥ ಈ ಒಂದು ಅಣೆಕಟ್ಟೆಯನ್ನು ಸುಮಾರು 2025ರಲ್ಲಾದರೂ ಕೂಡ ಇವರಿಗೆ ಕಂಪ್ಲೀಟ್ ಮಾಡುವಂಥ ಯೋಜನೆ ಬಂದದಲ್ಲ, ಅವರಿಗೆ ಮೊದಲನೇದಾಗಿ ಧನ್ಯವಾದ ಹೇಳ್ತಾ ಇದ್ದೀನಿ. ಅದೇ ಥರನಾಗಿ ಈ ಒಂದು ಭೂಮಿಯನ್ನು ಕಳೆದುಕೊಳ್ಳುವಂಥ ರೈತರಿಗೆ ಸುಮಾರು 1,33,000 ಎಕರೆ ಭೂಮಿಯನ್ನು ಕಳ್ಕೊಳ್ಳೋಕೆ ಈಗಾಗಲೇ ಆ 3ನೇ ಹಂತ ಕಾಮಗಾರಿಗೆ ಯೋಜನೆ ಮಾಡಲಾಗಿದೆ. ಅವರಿಗೆ ನೀರಾವರಿ ಯೋಜನೆಗೆ ಸಂಬಂಧಪಟ್ಟಂಥ ಭೂಮಿಗೆ 30 ಲಕ್ಷ ರೂಪಾಯಿ, 40 ಲಕ್ಷ ರೂಪಾಯಿ, ಅದೇ ರೀತಿಯಾಗಿ ಕರಿ ಭೂಮಿಗೆ 30 ಲಕ್ಷ ರೂಪಾಯಿ, ಒಣ ಬೇಸಾಯಕ್ಕೆ 25 ಲಕ್ಷ ರೂಪಾಯಿ ಘೋಷಣೆ ಮಾಡ್ಯಾರ. ಆಮೇಲೆ ಒಂದು ಕಂಡೀಷನ್ ಏನಪ್ಪ ಅಂತಂದ್ರೆ ಯಾವುದೇ ಕಾರಣಕ್ಕೂ ಯಾವುದೇ ರೈತರು ಕೋರ್ಟಿಗೆ ಹೋಗಬಾರ್ದು ಅಂತೇಳಿ ಒಂದು ಆದೇಶ ಕೂಡ ಐತೆ. ಅದ್ರ ಆ ರೀತಿ ಆದ್ರೆ ನಮ್ಮ ಯಾವ ರೈತರು ಕೂಡ ಇದಕ್ಕೆ ನಾವು ಸುತಾಶ್ರಮ ಒಪ್ಪಂಗಿಲ್ಲ. ಆದಷ್ಟು ಬೇಗನೆ ಈ ಒಂದು ಮರುಪರಿಶೀಲನೆ ಮಾಡಿ, ಯಾಕಂತಂದ್ರೆ 36 ಲಕ್ಷ ರೂಪಾಯಿ ಕೊಟ್ಟರೆ ಕೇವಲ ಒಂದು ಪ್ಲಾಟ್ ಬರಲಾಗಿದೆ ಇವತ್ತಿನ ದಿನ ವಿಜಯಪುರದಲ್ಲಿ. ಅದೇ ರೀತಿಯಾಗಿ ಈಗಾಗಲೇ ವಿಜಯಪುರದಲ್ಲಿ ಸಾಕಷ್ಟು ಲಕ್ಷಾಂತರ ಭೂಮಿಯನ್ನು ಬೇರೆ ಬೇರೆ ಯೋಜನೆಗಳಿಗಾಗಿ ಬಳಕೆ ಮಾಡ್ಕೊಂಡಾರ. ಆದಷ್ಟು ಬೇಗನೆ ಈ 3ನೇ ಹಂತದ ಕಾಮಗಾರಿಗೆ ಸಂಬಂಧಪಟ್ಟಂತೆ 1 ಕೋಟಿ ರೂಪಾಯಿ ಅನ್ನೋದು ನೀರಾವರಿಗೆ ಕೊಡಬೇಕು. ಅದೇ ರೀತಿಯಾಗಿ 70ರಿಂದ 80 ಲಕ್ಷ ರೂಪಾಯಿ ಒಣಬೇಸಾಯ ಕೊಟ್ಟರೆ ಮಾತ್ರ ಈ ಎಲ್ಲ ಯೋಜನೆಗಳನ್ನು ಸಂಪೂರ್ಣ ಆಗಲಿಕ್ಕೆ ನಮ್ಮ ರೈತರು ಒಪ್ಪಿಗೆ ಐತೆ. ಇಲ್ಲಂತಂದ್ರೆ ಯಾವುದೇ ಕಾರಣಕ್ಕೂ ನಾವು ಭೂಮಿಯನ್ನು ಬಿಟ್ಟು ಕೊಡೋದಿಲ್ಲ ಅಂತೇಳಿ ನಾನು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀನಿ. ಸಂಗಮೇಶ್ ಸಾಗರ್, ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ, ವಿಜಯಪುರ ಜಿಲ್ಲಾಧ್ಯಕ್ಷ.